ಹಲೋ ಫ್ರೆಂಡ್ಸ್, ನಮಸ್ಕಾರ. AVK Hobby Ideas ಗೆ ಸ್ವಾಗತ. ನಾನು ಇವತ್ತು ನನ್ನ ವಿಡಿಯೋದಲ್ಲಿ ಒಂದು ಹೊಸ ರೀತಿಯ ಸ್ಯಾರಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ಏನಾದರೂ ನೋಡ್ತಾ ಇರೋದು ಅಂತ ಅಂದರೆ AVK Hobby Ideas ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅದರಿಂದ ಬಹಳ ಬೇಗನೆ ವಿಡಿಯೋನ ನೋಡೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಹೊಸ ರೀತಿ ಸ್ಯಾರಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೋಡ್ಬಿಡೋಣ. ನೋಡಿ, ಇಲ್ಲಿ ನಾನು 2 ಕಲರ್ ಕಾಟನ್ ಥ್ರೆಡ್ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ ತಗೊಂಡಿದ್ದೀನಿ. ಮತ್ತು ಯೆಲ್ಲೋ ಕಲರ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ನ ಹೀಗೆ ಹಾಕಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂತರ ನಾರ್ಮಲ್ ಥ್ರೆಡ್ನ ಹೀಗೆ ಸೂಜಿಗೆ ಹಾಕಿದ್ದೀನಿ. ಮತ್ತು ನೋಡಿ, ಈ ಸೈಜ್ನ ಗೋಲ್ಡನ್ ಬೀಡ್ಸ್ನ ನಾನು ತಗೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ, ನಾನು ಇಲ್ಲಿಂದ ಹಾಕ್ತಾ ಇದ್ದೀನಿ. ಹೀಗೆ ಹಾಕಿ ನೋಡಿ, ಇಲ್ಲಿ ಫಸ್ಟ್ ಒಂದು ನಾಟ್ ಹಾಕೊಂಡ್ಬಿಡಿ. ನೋಡಿ, ನಾಟ್ ಹಾಕಿದ ನಂತರ ನೋಡಿ ಇದ್ರ ಒಳಗಡೆ ಹೀಗೆ ಸೂಜಿನ ಹಾಕಿದ್ರೆ ನಮಗೆ ಇಲ್ಲೊಂದು ನಾಟ್ ಥರ ಬರುತ್ತೆ. ಆಮೇಲೆ ಇಷ್ಟು ಉದ್ದ ಆಗಷ್ಟು ಬಿಟ್ಟು ನಾನು ದಾರನ ಕಟ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಮತ್ತೊಂದು ಸರಿ ಇಲ್ಲಿ ನಾಟ್ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾಟ್ ಹಾಕಿರೋದೇನು ಅಂತಂದ್ರೆ ಹಿಂದ್ಗಡೆ ಬರಬೇಕು. ದಾರ ಉದ್ದ ಅಂತ ಅನ್ಸಿದ್ರೆ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ 3 ಬೀಡ್ಸ್ ಬರಬೇಕಿಲ್ಲಿ. ಆ ಡಿಸ್ಟೆನ್ಸಲ್ಲಿ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಮತ್ತೆ ಸೇಮ್ ಹೀಗೆ. ನಂತರ ಏನು ಮಾಡ್ತಿದ್ದೀನಿ ಅಂತಂದರೆ ನೋಡಿ, ಇವಾಗ ನಾನು ಮತ್ತೆ ದಾರನ ಸೂಜಿ ತೆಗಿತಾ ಇಲ್ಲ. ಇದೇ ಸೂಜಿ ಒಳಗಡೆನೆ ನೋಡಿ, ನಿಮಗೆ ಬೀಡ್ ನೀವು ತಗೊಂಡಿರೋದು ಸೂಜಿ ಒಳಗೆ ಹಿಡ್ಸತ್ತೆ ಅಂತ ನೋಡಿಕೊಂಡು ನೀವು ಸೂಜಿನ ತಗೊಳ್ಳಿ. ನೋಡಿ, ಈ ಥರ ಗೋಲ್ಡನ್ ಬೀಡ್ಸ್ನ ಫಸ್ಟು 3 ಹಾಕ್ತಾ ಇದ್ದೀನಿ. ಹೀಗೆ 3 ಬೀಡ್ಸ್ನ ಹಾಕಿಬಿಟ್ಟು ಸೇಮ್ ಇದೇ ಡಿಸ್ಟೆನ್ಸ್ ದಾರ ಎಷ್ಟುದ್ದ ಇದೆ ಅಲ್ಲ ಅದಕ್ಕೆ ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ. ನಂತರ ಈ ನಾರ್ಮಲ್ ಥ್ರೆಡ್ನ ಏನು ಹಾಕಿಟ್ಕೊಂಡಿದ್ದೀನಲ್ಲ ಅದನ್ನು ಹೀಗೆ ನೋಡಿ, ಈ ಮತ್ತೊಂದು ಫಸ್ಟಿಗೆ ಏನು ದಾರ ಹಾಕ್ಕೊಂಡಿರ್ತೀವಲ್ಲ ಅದರೊಳಗೆ ಹೀಗೆ ಹಾಕಬೇಕು ಫ್ರೆಂಡ್ಸ್. ಹೀಗೆ ಹಾಕಿ ನೋಡಿ, ನಾವು ಬೀಡ್ಸ್ ಏನು ಹಾಕಿದ್ವಲ್ಲ ಹೀಗೆ ಲಾಸ್ಟ್ 1 ಬೀಡ್ಸಿಂದ ಹೀಗೆ 1 2 3 ಹೀಗೆ ಇದನ್ನು ಹಾಕಬೇಕು ಸೂಜಿನ. ನಂತರ ನೋಡಿ, ದಾರನ ಹೀಗೆ ಎಳ್ಕೊಂಡ್ರೆ ಈಸಿಯಾಗಿ ದಾರ ಹೊರಗಡೆ ಬರುತ್ತೆ. ನೋಡಿ ಫ್ರೆಂಡ್ಸ್, ದಾರ ಹೀಗೆ ಎಳೆದು ಟೈಟ್ ಮಾಡ್ಕೋಬೇಕು. ಈ ನಾಟ್ ಏನಾದರೂ ನೀವು ಹಾಕಿರೋದು ದಾರ ಜಾಸ್ತಿ ಕಾಣಿಸ್ತಿದೆ ಅಂತಂದರೆ ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದೇ ರೀತಿಯಾಗಿ ನೋಡಿ, ಮತ್ತೊಂದು ಇನ್ನು ಇದೇ ರೀತಿ ಇಲ್ಲಿ 1 ಲೇಯರ್ ಆಯ್ತಲ್ಲ, ಇನ್ನು 2 ಲೇಯರಲ್ಲಿ ಇದೇ ರೀತಿ ಬೀಡ್ಸ್ನ ಹಾಕಬೇಕು. ಮತ್ತು ಸೇಮ್ ಪ್ರೊಸೀಜರ್ನೇ ಮಾಡಬೇಕು ಫ್ರೆಂಡ್ಸ್. ನೋಡಿ, ಹೀಗೆ ನಂತರ 3 ಬೀಡ್ಸ್ನ ಹಾಕ್ತಾ ಇದ್ದೀನಿ. ನೋಡಿ, 3 ಬೀಡ್ಸ್ ಇಲ್ಲಿ ಹಾಕಿದ ಮೇಲೆ
ಈ ನಾರ್ಮಲ್ ಥ್ರೆಡ್ನ ಹೀಗೆ ತೆಗೆದು ಮತ್ತೊಂದು ದಾರನ ಈ ಕಡೆ ಹಾಕಿರ್ತೀವಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ. ನಂತರ ಈ 3 ಬೀಡ್ಸ್ ಒಳಗಡೆಯಿಂದ ಈ ನಾರ್ಮಲ್ ಥ್ರೆಡ್ನ ಈಗ ಸೂಜಿಯಿಂದ ಹೀಗೆ ತಗೊಂಡ್ಬಿಟ್ರೆ ಈ ಥ್ರೆಡ್ಡು ಈ ಕಡೆ ಸೈಡಿಂದ ಏನು ದಾರ ಇರತ್ತಲ್ಲ ಅದು ಈಸಿಯಾಗಿ ಹೀಗೆ ಇದ್ರ ಒಳಗಡೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬಂತು. ನೋಡಿ ಕಾಣಿಸ್ತಾ ಇದೆ ಅಲ್ವಾ ಥ್ರೆಡ್ ಬಂದಿರೋದು. ನೋಡಿ ನಂತರ ಹೀಗೆ ಟೈಟ್ ಮಾಡಬೇಕು. ಇದು 2 ಲೇಯರ್ ಆಯ್ತಲ್ಲ ಫ್ರೆಂಡ್ಸ್, ಇದೇ ತರ ಮತ್ತೊಂದು ಲೈನ್ 3 ಬೀಡ್ಸ್ನ ಇದೇ ರೀತಿಯಲ್ಲಿ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡಿ 3 ಲೇಯರ್ ಅಲ್ಲಿ ನಾನು ಬೀಡ್ಸ್ನ ಹಾಕಿದ್ದೀನಿ. ನಂತರ ಇವೆರಡೂ ಥ್ರೆಡ್ನ ಸೇರಿಸಿ ನಾನು ಇಲ್ಲಿ ನಾಟ್ ಹಾಕ್ತಾ ಇದ್ದೀನಿ. ಎರಡು ನಾಟ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ. ಯಾಕೆ ಅಂತಂದ್ರೆ ಇಲ್ಲಿ ಸ್ವಲ್ಪ ದಪ್ಪ ಬರೋದ್ರಿಂದ ಈ ಥ್ರೆಡ್ಡು ಬಿಚ್ಚೋಗೋ ಚಾನ್ಸು ಜಾಸ್ತಿ ಇರುತ್ತೆ. ನೋಡಿ ನಂತರ ಈ ಥ್ರೆಡ್ ಏನಿರುತ್ತೆ ನಾನು ಡಬಲ್ ಕಲರ್ ತಗೊಂಡಿದ್ದೀನಲ್ಲ, 2 ಕಲರ್ ಹಾಕಿ ಅದನ್ನ ಹೀಗೆ ನೋಡಿ ಇಲ್ಲೇನು ಸ್ಪೇಸ್ ಇರುತ್ತೆ ಇದ್ರ ಒಳಗಡೆ ಹೀಗೆ ಹಾಕ್ತಾ ಇದ್ದೀನಿ. ನೋಡಿ ಹೀಗೆ. ನಂತರ ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಈ ದಾರನ ಕಟ್ ಮಾಡ್ಕೊಳ್ಳಿ. ನಂತರ ಗೋಲ್ಡನ್ ಥ್ರೆಡ್ನಿಂದ ಹೀಗೆ ನಾಟ್ ಹಾಕ್ತಾ ಇದ್ದೀನಿ. ನಾನು ಆಲ್ರೆಡಿ ನಾಟ್ನ ಹೇಗೆ ಹಾಕಬೇಕು ಅಂತ ನನ್ನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಅದನ್ನ ನೋಡ್ಕೊಳ್ಳಿ ಫ್ರೆಂಡ್ಸ್. ಅದರಿಂದ ನಿಮಗೆ ಹೇಗೆಲ್ಲ ನಾಟ್ ಹಾಕ್ಬೋದು ಅನ್ನೋದು ಗೊತ್ತಾಗತ್ತೆ. ಅದನ್ನ ನಾನು ಐ ಬಟನ್ನಲ್ಲಿ ಶೇರ್ ಮಾಡಿದ್ದೀನಿ, ಮೇಲ್ಗಡೆ ಚೆಕ್ ಮಾಡಿ. ನೋಡಿ ಈಗ ಕಟ್ ಮಾಡಿ ನಂತರ ನಾನಿಲ್ಲಿ ನಾಟ್ ಹಾಕ್ತಾ ಇದ್ದೀನಿ. ಈ ನಾಟ್ ಹಾಕಿರೋದನ್ನ ನಾನು ದಾರನ ಫುಲ್ ಕಟ್ ಮಾಡ್ತಾ ಇಲ್ಲ ಫ್ರೆಂಡ್, ಇದ್ರ ಜೊತೆಗೆ ಹಾಗೆ ಸ್ವಲ್ಪ ಉದ್ದಕ್ಕೆ ಬಿಡ್ತಾ ಇದ್ದೀನಿ. 2 ನಾಟ್ ಹಾಕ್ತಾ ಇದ್ದೀನಿ ಇವಾಗ. ನೋಡಿ ಹೀಗೆ ದಾರದೊಂದಿಗೆ ಬಿಟ್ಟು ಹೀಗೆ ಟ್ರಿಮ್ ಮಾಡ್ತಾ ಇದ್ದೀನಿ. ಇದೊಂದು ರೀತಿಯ ಹೊಸ ಡಿಸೈನ್ ಆಗಿ ಈ ದಾರ ಗೋಲ್ಡನ್ ದಾರ ಏನಿರುತ್ತೆ ಅದು ಶೈನ್ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಈಗ ಆಲ್ರೆಡಿ ಇಲ್ಲೊಂದು ಕುಚ್ಚನ್ನ ಹಾಕಿಟ್ಟಿದ್ದೀನಿ. ಹೀಗೆ ಕಾಣಿಸುತ್ತೆ. ಇದು ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ನಿಮ್ಮ ಸ್ಯಾರಿಗೆ. ಇದು ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಮತ್ತು ವಿಡಿಯೋನ ನೋಡಿ ಹಾಗೆ ಹೋಗಬೇಡಿ, ಲೈಕ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲೂ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ರೀತಿ ಹೊಸ ಡಿಸೈನ್ನ ಕುಚ್ಚು ಹಾಕೋದು ಹೇಗೆ ಅನ್ನೋದನ್ನು ಶೇರ್ ಮಾಡಲಿ, ಅವರಿಗೂ ಸಹ ಇದರಿಂದ ಹೆಲ್ಪ್ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.